ಹಾಂ ಬ್ರೋ ನಮಸ್ತೆ. ನಮಸ್ತೆ. ನಿಮ್ಮೂರು? ನಾಗಮಂಗಲ. ನಿಮ್ಮ ನೇಮು? ನನ್ನ ಹೆಸರು ಭರತ್ ಆರ್ಯ ಅಂತ ಹೇಳಿ ಯೂಟ್ಯೂಬ್ ಚಾನಲ್, ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಭರತ್ ಆರ್ಯ ಅಂತ ಇದೆ. ಹಾಂ, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮೂರು ಬರ್ತಾ ಇದೆ. ಇದೇ ಸೀಸನ್ ಅಂತ ಅಲ್ಲ, ಎಲ್ಲ ಸೀಸನ್ನು ಸಹ ನಾನು ನೋಡಿದ್ದೀನಿ. ಈ ಸೀಸನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತಿದೆ. ಹಂಗಾಗಿ ಬಿಗ್ ಬಾಸ್ ನಾವು ಯಾವ ಸೀಸನ್ನು ಬಿಗ್ ಬಾಸ್ ಬಿಟ್ಕೊಟ್ಟಿಲ್ಲ. ಆಲ್ಮೋಸ್ಟ್ ಅಲ್ಲಿ ಬಿಗ್ ಬಾಸ್ ನಾವು ಎಷ್ಟೇ ಯಾರೇ ಬಂದರು ಎಂಥವರೇ ಬಂದರು ನಾವು ಬಿಗ್ ಬಾಸು ಫಸ್ಟಿಗೆ ನಾನು ನೋಡ್ತಾ ಇದ್ದೀವಿ. ಈ ಬಿಗ್ ಬಾಸ್ ಸೀಸನಲ್ಲಿ ನಿಮಗೆ ಯಾರು ಕಂಡ್ರೆ ಇಷ್ಟ? ನಮಗೆ ನಮ್ಮ ಮಣ್ಣಿನ ಮಗ ಗಿಲ್ಲಿ ನಟ ಅಂದರೆ ನನಗೆ ತುಂಬ ಪಂಚ ಪ್ರಾಣ. ಅವರಂದರೆ ನಂಗೆ ತುಂಬ ಇಷ್ಟ. ಯಾಕಂದರೆ ಅವ್ರಿಗೆ ಒಂದು ಕೆಟ್ಟ ಮನಸ್ಸಿಲ್ಲ, ಒಂದು ಇದಿಲ್ಲ. ನಮ್ಮ ಹಳ್ಳಿ ಹುಡುಗ ನಮ್ಮ ಗಿಲ್ಲಿ ನಟ ಅಂದರೆ ನಮ್ಗೆ ತುಂಬ ಇಷ್ಟ. ಅವ್ರ ಮನಸ್ಸು ಶುದ್ಧ. ಎಷ್ಟು ತುಂಬ ಚೆನ್ನಾಗಿ ಮೂಡ್ ಬರ್ತಾಯಿದೆ. ಬಿಗ್ ಬಾಸಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ ಅಂದರೆ ಇಡೀ ಕರ್ನಾಟಕನೇ ಅವ್ರ ಬೆನ್ನಿಂದ ಇದೆ. ಇನ್ನು ಇಷ್ಟು ಕರ್ನಾಟಕದ ಹುಡುಗ ನಮ್ಮ ಗಿಲ್ಲಿ ನಟ ಗೆದ್ದು ಬರಬೇಕು. ನಮ್ಮ ಹಳ್ಳಿ ಮಗ ಮಣ್ಣಿನ ಮಗ ಗಿಲ್ಲಿ ನಟ ಗೆಲ್ಲೇಬೇಕು. ನಮ್ಮ ಆಸೆ ಇಷ್ಟಿದೆ. ಗಿಲ್ಲಿಯವರು ಗೇಮಲ್ಲಿ ಇಷ್ಟ ಆದ್ರ ಮತ್ತೆ ಇಲ್ಲ ಅಂದರೆ ಅವ್ರು ಬೇರೆ ಗುಣಗಳೇನೋ ಇಷ್ಟ ಆದ್ವಾ? ಪ್ರತಿಯೊಂದು ಗೇಮ್ ಆಗಲಿ, ಅವ್ರ ಗುಣಗಳಾಗಲಿ, ಅವ್ರ ಮನಸ್ಸಾಗಲಿ ತುಂಬ ಚೆನ್ನಾಗಿದೆ. ಒಬ್ರಿಗೆ ಅರ್ಟ್ ಆಗಂಗೆ ಮಾತಾಡೋಲ್ಲ. ಅವ್ರಿಗೆ ಯಾರು ಅರ್ಟ್ ಮಾಡಿದ್ರೆ ಅವ್ರ ಅಪ್ಪನಷ್ಟು ಅರ್ಟ್ ಮಾಡಿ ಮಾತಾಡ್ತಾರೆ ಅವರು. ಅದು ನಮ್ಮ ಗಿಲ್ಲಿ ನಟಂಗಿರುವ ತಾಕತ್ತು, ಧೈರ್ಯ. ಅವ್ರ ಧೈರ್ಯ ಮೆಚ್ಚಬೇಕು ನಾವು. ಇಷ್ಟು ಚೆನ್ನಾಗಿ ಬಿಗ್ ಬಾಸ್ ಮೂಡ್ ಬರ್ತಾಯಿದೆ ಅಂದರೆ ಕಾರಣನೇ ಗಿಲ್ಲಿ ನಟ. ಈ ಸಲ ಗಿಲ್ಲಿಯವರು ಫಸ್ಟ್ ಪ್ಲೇಸ್ ಬರ್ತಾರೆ ಅಂತ ಪಕ್ಕನಾ? ನಮಗೆ ತುಂಬ ಸ್ಪಷ್ಟತೆ ಇದೆ. ಇಡೀ ಕರ್ನಾಟಕ ಆಲ್ ಓವರ್ ಇಂಡಿಯಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಈಗ ನಾವು ಸಹ ನಮ್ಮ ಫ್ಯಾಮಿಲಿಯೂ ಸಹ ಗಿಲ್ಲಿಗೆ ತುಂಬ ಫ್ಯಾನ್ಸ್ ಇದ್ದೀವಿ. ನಾವು ಗಿಲ್ಲಿ ನಟನ ಫ್ಯಾನ್ಸೇ. ಯಾಕಂದರೆ ನಮ್ಮೂರು ಹುಡುಗ. ನಾವೀಗ ಬೇರೆ ಕಂಟೆಸ್ಟೆಂಟ್ ಇದ್ದಾರೆ, ರಘು ಇದ್ದಾರೆ, ರಕ್ಷಿತಾ ಇದ್ದಾರೆ, ಅಶ್ವಿನಿ ಮೇಡಮ್ ಅವರು ಇದ್ದಾರೆ. ಎಲ್ಲರೂ ಒಂದೇ. ನಮಗೆ ಇವರೇ ಫೇವರು ಅಂತ ಅಲ್ಲ, ಎಲ್ಲರೂ ಅವ್ರ ವ್ಯಕ್ತಿತ್ವದಲ್ಲೇ ಆಟ ಆಡ್ತಾ ಇದ್ದಾರೆ. ಬಟ್ ಆದರೂ ಅಶ್ವಿನಿ ಅವ್ರ ವ್ಯಕ್ತಿತ್ವ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರು ಒಬ್ಬರು ಸೋಷಿಯಲ್ ವರ್ಕರು, ಸೋಷಿಯಲ್ ಕ್ರಿಯೇಟರು. ಹಂಗಾಗಿ ಎಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ಗಿಲ್ಲಿ ನಟ ಅವರು ಸ್ವಲ್ಪ ಎಲ್ಲರಿಗಿಂತ ಬೆಸ್ಟು ಅಂತ ಕೊಡ್ತಾ ಇದ್ದಾರೆ. ಈಗ ಅವ್ರ ಪ್ರಕಾರ ಈಗ ಹೋದ ಸೀಸನ್ನಲ್ಲಿ ನಮ್ಮ ಹನುಮಂತ ಅವರು ಹೆಂಗೆ ಗೆದ್ದರು ಅದಕ್ಕಿಂತ ಅಪ್ನಾಗಿ ಆಟ ಆಡ್ತವ್ರೆ. ನಮ್ಮ ಅನಿಸಿಕೆ ಈ ಸಲ ಬಿಗ್ ಬಾಸ್ನ ಗಿಲ್ಲಿ ನಟ ಅವರೇ ಗೆದ್ಕೊಂಡು ಬರಬೇಕು. ನಮ್ಮ ಹಳ್ಳಿ ಹುಡುಗರನ್ನ ಚೆನ್ನಾಗಿ ಬೆಳೆಸ್ಬೇಕು ಅಂತ ನಾವು ಆಡಿಯನ್ಸ್ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಹೊರತು ನಾವು ಅವ್ರಿಗೇನು ಸುಮ್ಮನೆ ಇದು ಪ್ರೀತಿ ಆಡಂಬರಕ್ಕಾಗಿ ಪ್ರಮೋಷನ್ ಮಾಡ್ತಾಯಿಲ್ಲ. ನಮಗೆ ನಮ್ಮ ಗಿಲ್ಲಿ ನಟ ಗೆಲ್ಲಬೇಕು. ಅದೊಂದು ಅಷ್ಟೇ ನಮ್ಮದು, ಇನ್ನೇನು ಇಲ್ಲ. ಓಕೆ, ಇದು ಈಗ ಗಿಲ್ಲಿ ಅವರು ಫಸ್ಟ್ ಬರ್ತಾರೆ ಅಂತ ಅಂದರೆ ಸೆಕೆಂಡ್ ರನ್ನರ್ ಅಪ್ ಆಗಿ ಆಗಿರ್ಬೋದು? ಮೇ ಬಿ ಸೆಕೆಂಡ್ ರನ್ನರ್ ಅಪ್ಪು ರಕ್ಷಿತಾ ಆಗಿರ್ಬೋದು, ಇಲ್ಲ ರಘು ಸರ್ ಆಗಿರ್ಬೋದು. ಇವ್ರು ಯಾರು ಬಂದರೂ ಸರಿ ತುಂಬ ಸಂತೋಷ ಆಗುತ್ತೆ. ನಮ್ಮ ಸುದೀಪ್ ಸರು ಸಹ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಅವರು ಇದೇ ಸೀಸನ್ ಅಂತಲ್ಲ, ಫಸ್ಟ್ ಸೀಸನಿಂದ ಚೆನ್ನಾಗಿ ಹೋಸ್ಟ್ ಮಾಡ್ತಾಯಿದ್ದಾರೆ ಬಿಗ್ ಬಾಸನ್ನ. ಫಸ್ಟ್ ಆಫ್ ಆಲ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಮನುಷ್ಯನಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಹೊತ್ತು ನಿಂತು ಕಂಟೆಸ್ಟೆಂಟ್ ಜೊತೆ ಎಲ್ಲ ಮಾತಾಡಿ ಅವ್ರು ಮಾಡೋ ತಪ್ಪನ್ನೆಲ್ಲ ತಿದ್ದಿ ಮಾಡ್ತಿರೋ ಸುದೀಪ್ ಸರ್ ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀವಿ. ನಾವು ಹೇಳ್ಬೇಕು ಅಂದರೆ ಡಿ ಬಾಸ್ ಅಭಿಮಾನಿ ಹೇಳ್ಬಾರ್ದು. ಆದರೆ ನಮ್ಮದು ಫ್ಯಾನ್ ವಾರ ನಾವು ಮಾಡಲ್ಲ. ಎಲ್ಲರೂ ನಮಗೆ ಫ್ಯಾನೇ. ಈಗ ಗಿಲ್ಲಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ನಾವು ಫ್ಯಾನ್ ವಾರ್ ಮಾಡಲ್ಲ ಸರ್. ಅದೊಂದು ಇದು ನಮಗೆ ಗಿಲ್ಲಿ ಗೆಲ್ಲಬೇಕು. ಆಗ ನಮ್ಮ ಸುದೀಪ್ ಸರ್ ತುಂಬ ಚೆನ್ನಾಗಿ ಬಿಗ್ ಬಾಸ್ನ ನಡೆಸ್ಕೊಡ್ತಾ ಇದ್ದಾರೆ. ಅವರಷ್ಟು ತಾಳ್ಮೆ, ಅವರಷ್ಟು ಧೈರ್ಯ ಯಾರಿಗೂ ಇಲ್ಲ. ಆ ಶೋ ನಡೆಸೋ ಪ್ರಕಾರದಲ್ಲಿ ಅವ್ರು ಅಷ್ಟೊತ್ತು ನಿಂತ್ಕೋತಾರೆ, 1 ಅವರ್ 2 ಅವರು ಕಂಟೆಸ್ಟೆಂಟ್ ಕೂರಿಸಿ ಮಾತಾಡ್ತಾರಲ್ಲ. ಅದಕ್ಕೆ ನಾವು ಸುದೀಪ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಓಕೆ, ಈಗ ಗಿಲ್ಲಿಯವರು ಯಾವಾಗಲೂ ಕಾವ್ಯ ಕಾವು ಅಂತ ಓಡಾಡ್ತಾರೆ. ಯಾಕೆ ಕಾವ್ಯ ಏನು ಗೆಲ್ಲಲ್ವ ನಿಮ್ಮ ಪ್ರಕಾರ? ಸರ್ ಈಗ ಒಂದು ಹೇಳ್ತೀನಿ ಅಂತ ಹೇಳಿ ಸರ್. ಈಗ ನಾವು ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ತಪ್ಪು ಬರುತ್ತೆ. ಆದರೂ ಅದು ಒಂದು ಅವ್ರಿಗೆ ಅವ್ರ ಮನಸ್ಸಲ್ಲಿ ಬಂದಿರ್ತದೆ. ಈಗ ನಮ್ಮ ಜೊತೆಲಿ ಇರ್ತಾರಲ್ಲ ಕಂಟೆಸ್ಟೆಂಟು, ಈಗ ನಮ್ಮೂರು ಆ ಥರ ಸಪೋರ್ಟ್ ಮಾಡೋ ಮನೋಭಾವದ ಇರ್ತಾರೆ. ಈಗ ಕಾವ್ಯ ಅವರು ಏನು ಅಂದರೆ ಕಾವ್ಯ ಅವ್ರ ಬಗ್ಗೆನೂ ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ಗಿಲ್ಲಿಯವ್ರನ್ನ ಚೆನ್ನಾಗಿ ಆಟ ಆಡ್ಕೊಬಂದರು. ಸ್ಟಾರ್ಟಿಂಗ್ ಅವರು ಜಂಟಿಯಾಗಿ ಬಂದಾಗ್ಲೂ ತುಂಬ ಚೆನ್ನಾಗಿ ನಂಬರ್ 1 ಆಡಿದ್ದಾರೆ ಅವರು. ಆದರೂ ಸ್ವಲ್ಪ ಮನಸ್ಸು ಇದ್ರೆ ಏನೋ ಅವ್ರಿಗೆ ಸ್ವಲ್ಪ ಗಿಲ್ಲಿನ ಅವಾಯ್ಡ್ ಮಾಡ್ತಾಯಿದ್ದಾರೆ. ಈಗ ಅವ್ರು ಇಲ್ಲಿಗೆ ಬರೋ ಕಾರಣ ಗಿಲ್ಲಿ ಅಂತ ಹೇಳಲ್ಲ, ಅವ್ರ ವ್ಯಕ್ತಿತ್ವದ ಪ್ರಕಾರ ಅದು ಇದಾಯ್ತದೆ. ಹಂಗಾಗಿ ನಮಗೆ ಕಂಟೆಸ್ಟೆಂಟ್ ಅಂದರೆ ಬಿಗ್ ಬಾಸ್ ಮನೇಲಿ ಎಲ್ಲರೂ ಒಂದೇ. ಅಶ್ವಿನಿ ಆಗಲಿ, ರಘು ಆಗಲಿ, ರಕ್ಷಿತಾ ಆಗಲಿ, ಕಾವ್ಯ ಆಗಲಿ, ರಾಶಿಕಾ ಆಗಲಿ, ರಿಷಾ ಆಗಲಿ, ಯಾರೇ ಆಗಲಿ ಈ ಸಲ ಬಿಗ್ ಬಾಸ್ ಬಂದಿರೋ ಕಂಟೆಸ್ಟೆಂಟು ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಈ ಡಾಕ್ ಸುರೇಶ್ ಅನ್ನೋರ್ದು ಸ್ವಲ್ಪ ನಮ್ಮ ಗಿಲ್ಲಿ ನಟನ್ನೇ ಟಾರ್ಗೆಟ್ ಮಾಡಿ
ಟಾಂಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಅವೆಲ್ಲ ಬೇಡ ನಮಗೆ. ಎಲ್ಲ ನೀವು ಒಬ್ಬರು ಮನುಷ್ಯರೇ, ಅವರು ಒಬ್ಬ ಮನುಷ್ಯರೇ. ಒಬ್ರಿಗೆ ಮರ್ಯಾದೆ ಕೊಡಿ, ಮರ್ಯಾದೆ ಕೊಟ್ಟು ತಗೊಳ್ಳಿ. ಇಲ್ಲಾಂದರೆ ಜನ ನಿಮ್ಗೆ ಏನು ನೋಡ್ತಾರೆ. ಹೇಳಿದ್ದೀರಾ ಸ್ಲಮ್ಮು, ಏನು ಸ್ಲಮ್ಮು? ಈಗ ನೀವು ಮನುಷ್ಯರೇ, ಅವರು ಮನುಷ್ಯರೇ. ಸ್ಲಮ್ ಅನ್ನೋರು ಯಾರೂ ಇಲ್ಲ ಜಗತ್ತಲ್ಲಿ, ಯಾರೂ ಇಲ್ಲ. ಅದು ಅವ್ರವ್ರ ವ್ಯಕ್ತಿತ್ವ. ನೀವು ಈಗ ಹೇಳ್ತೀರಾ ಗಿಲ್ಲಿ ಫ್ಯಾನ್ಸು ಸ್ಲಮ್ಮವರೇ ಹಿಂಗೆ ಓಟ್ ಹಾಕೋದು. ಹೌದು ಗುರು, ನಾವು ಸ್ಲಮ್ಮವರೇ. ನಾವು ನಮ್ಮ ಗಿಲ್ಲಿಗೆ ಹೇಳ್ಬೇಕು, ಸ್ಲಮ್ಮವರೇ ಓಟ್ ಹಾಕ್ತೀವಿ. ಏನು ಇವಾಗ ಏನಾದ್ರು ಮಾಡೋಂಗಿದ್ರೆ ಮಾಡಿ, ಯಾಕೆನಾಗ್ರಿ ನಮಗೇನು ಬರೋಲ್ಲ. ನಾವು ಸ್ಲಮ್ಮಪ್ಪ. ನಾವು ಯಾರ ಈ ವ್ಯಕ್ತಿತ್ವನಾಗಲಿ, ಯಾರೇ ಮ್ಯಾನರಿಸಮ್ ಆಗಲಿ, ನಮಗೆ ಕೆಳಗೆ ಹಾಕೋ ತುಳಿಯೋ ಅಷ್ಟು ಮೆಂಟಾಲಿಟಿ ನಮ್ಮದಲ್ಲ. ಓಕೆ, ಇನ್ನು ಬಿಗ್ ಬಾಸ್ ಇನ್ನು 2 ವಾರ ಉಳಿದಿದೆ. ಇನ್ನು ಓಟು ಬಂದು ನಾಳೆ ಓಪನ್ ಆಗ್ತಿದೆ. ಯಾರಿಗೆ ಯಾವ ಥರ ರೀತಿ ಓಟ್ನ ಹಾಕಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ವೋಟಿಂಗ್ ಪ್ರಕಾರ ಬಂದರೆ, ಈಗ ವೋಟಿಂಗ್ ಪೋಲು ನಾಳೆ 11 ಗಂಟೆವರೆಗೂ ಲಾಸ್ಟ್ ಆಗಿದೆ. ದಯವಿಟ್ಟು ಗಿಲ್ಲಿಗೆ ಅಂತಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಅದರಲ್ಲೂ ನಮ್ಮ ಗಿಲ್ಲಿ ನಟನಿಗೆ ನಿಮ್ಮ ಒಮ್ಮತದಿಂದ 99 ಓಟು ನಿಮ್ಮ ಕಡೆಯಿಂದ. ನೀವು ಹೇಳ್ತೀರಾ ಗಿಲ್ಲಿ ಸಪೋರ್ಟ್ ಬೇಡ ನಮಗೆ, ಗಿಲ್ಲಿಗೆ ಓಟ್ ಹಾಕಿ, ದಯವಿಟ್ಟು ಓಟ್ ಹಾಕಿ. ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿದಾಗಲಿ, ನಿಮ್ಮ ಅಕ್ಕಪಕ್ಕ ಮನೆಯವ್ರದ್ದಾಗಲಿ, ನಿಮ್ಮ ಸಿಸ್ಟರ್ಸ್ ಆಗಲಿ, ಯಾರ್ದಾರು ಇರಲಿ, ಒಟ್ಟಿನಲ್ಲಿ ಗಿಲ್ಲಿ ನಟನಿಗೆ ಓಟು 99 ಓಟು ನೀವು ಗಿಲ್ಲಿ ನಟಂಗೆ ಕೊಡಲೇಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರೂ ದಯವಿಟ್ಟು ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂದರೆ ಓಟಲ್ಲಿ ಸಪೋರ್ಟ್ ಮಾಡಿ. ಅವರಿಗೆ ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ, ಅವ್ರಿಗೆ ಓಟಲ್ಲಿ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಒಂದು. ಆಮೇಲೆ ಎಲ್ಲ ಕಂಟೆಸ್ಟೆಂಟು ಚೆನ್ನಾಗಿ ಆಡ್ತಾಯಿದ್ದಾರೆ. ಯಾರಿಗೆದ್ರು ಖುಷಿನ, ಅದನ್ನು ನಮ್ಮ ಗಿಲ್ಲಿ ಗೆಲ್ಲೇಬೇಕು. ಈ ಸಲ ಪಕ್ಕ 100%ಗೆ 200% ಗಿಲ್ಲಿ ಅವರು ಈ ಸಲ ಹೊಡಿತಾರೆ ಅನ್ಕೋತೀರಾ? ಈ ಸಲ 100ಗೆ 200% ನಮ್ಮ ಗಿಲ್ಲಿ ನಟ ಅವರೇ ಬರೋದು. ಜೈ ಗಿಲ್ಲಿ. ಈಗ ಔಟ್ಸೈಡು ಒಂದು ನೋಡಿದೆ, ಕಾರ್ಗಳಲ್ಲಿ ಪ್ರಮೋಷನ್ ಮಾಡ್ತಾಯಿದ್ದಾರೆ, ಯಾರ್ದು ಅಶ್ವಿನಿ ಮೇಡಮ್ ಅವ್ರದ್ದು. ಅದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ಅದು ಅವ್ರ ಮೆಂಟಾಲಿಟಿ ಸರ್, ಅವ್ರ ಮನಸ್ಸಲ್ಲಿ ಇರ್ತದೇನೋ, ಅದು ಅವ್ರ ಖುಷಿ. ನಾವು ಅವ್ರು ಹಿಂಗೆ ಮಾಡ್ತಾವ್ರೆ ಅಂತ ನಾವು ಹೇಳಲ್ಲ, ಅವ್ರ ಖುಷಿ. ಈಗ ಅಶ್ವಿನಿ ಗೌಡ ಅಂತಲೇ ಅಲ್ಲ, ಅಶ್ವಿನಿ ಗೌಡ ಅಂತವರೇ ಅಲ್ಲ, ಧನುಷ್ ಅವರು ಮಾಡ್ತಾಯಿದ್ದಾರೆ, ಮಾಡ್ಕೊಳ್ಳಿ. ನಮ್ಗೆ ಅವ್ರವ್ರ ಪರ್ಸನಲ್ ನಮಗೆ ಬೇಡ. ನಮ್ಮದನ್ನ ನಾವು ಏನು ಮಾತಾಡ್ತೀವಿ, ನಮ್ಗೇನು ಗಿಲ್ಲಿ ಗೆಲ್ಲಬೇಕಷ್ಟೇ. ಗಿಲ್ಲಿ ಒಬ್ಬ ಗೆದ್ದುಬಿಟ್ರೆ ನಮಗೆ ಖುಷಿ. ನಮ್ಮ ರೈತರ ಮಕ್ಕಳು ಬೆಳಿಬೇಕು ಅಷ್ಟೇ. ಅದು ಮಂಡ್ಯ ದುಡ್ಗ ನಮ್ಮ ಗಿಲ್ಲಿ ನಟ. ಅವರು ಆ ಥರ ರೀತಿ ಅವರು ಅವರು ಆ ಥರ ಪ್ರಮೋಷನ್ ಮಾಡ್ತಾರೆ. ಆಡಂಬರ ದುಡ್ಡಿನ ಪ್ರಮೋಷನ್ ನಮಗೆ ಬೇಡ. ನಮಗೆ ಪ್ರೀತಿ ವಿಶ್ವಾಸದ ಪ್ರಮೋಷನ್ ಬೇಕು. ನಮ್ಮ ಗಿಲ್ಲಿಗೆ ನಾವು ಎಷ್ಟು ಜನ ಅರಿಸ್ತೀವೋ, ಆರೈಸಿ ಆಶೀರ್ವಾದ ಮಾಡ್ತೀವೋ, ಅಷ್ಟು ದೇವರೊಬ್ಬ ಅವನೇ. ಅವೆಲ್ಲ ದೇವ್ರು ನೋಡ್ತಾನೆ. ಒಟ್ಟಿನಲ್ಲಿ ಗಿಲ್ಲಿ ಗೆಲ್ಲೇಬೇಕು ಅಂತ ನಮ್ಮದೇ ಮನೋಭಾವ ಅಂತ ಅಲ್ಲ, ಆಲ್ ಓವರ್ ಕರ್ನಾಟಕ ಆಗಲಿ, ಉತ್ತರ ಕರ್ನಾಟಕ ಆಗಲಿ, ಪ್ರತಿಯೊಂದು ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ನಮ್ಮ ಗಿಲ್ಲಿ ನಟ ಅವರಿಗೆ. ಯಾಕಂದರೆ ಈಗ ಸ್ವಲ್ಪ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, ಇಲ್ಲ ರೀಲ್ಸ್ಗಳೆಲ್ಲರೂ ನೋಡಿರ್ಬೋದು, ನಮ್ಮ ತೆಲುಗು ಆ್ಯಕ್ಟರ್ಸು ರಜನಿಕಾಂತ್ ಅವರು ನಮ್ಮ ಗಿಲ್ಲಿ ನಟ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಆಡಿ ಹೋಗಲಿದ್ದಾರೆ ಅವನ್ನ. ಅನಂತರ ಅವರು ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗೇ ಮಾತಾಡಿದ್ದಾರೆ ಗಿಲ್ಲಿ ಬಗ್ಗೆ. ನಮ್ಮ ಗಿಲ್ಲಿ ನಟ ಆಲ್ಮೋಸ್ಟ್ ಅಲ್ಲೆಲ್ಲ ಫೇಮಸ್ ಆಗಿದ್ದಾರೆ. ಆ ಗಿಲ್ಲಿ ನಟ ಅವ್ರಿಗೆ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಅವ್ರ ಫ್ಯೂಚರು, ಅವರು ಆ್ಯಟಿಟ್ಯೂಡು, ಅವ್ರು ಹೆಂಗಿರ್ತಾರೋ ಅದ್ರ ಮೇಲೆ ಡಿಪೆಂಡು. ಒಳ್ಳೆ ಫ್ಯೂಚರ್ ಇದೆ ಗಿಲ್ಲಿ ನಟ ಅವರಿಗೆ. ಈ ಶೋಯಿಂದ ಹೊರಗಡೆ ಬಂದಮೇಲೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಒಳಗಡೆ ಅವರಿಗೆ ನಮಗಿಷ್ಟು ಫ್ಯಾನ್ಸ್ ಇದ್ದಾರೆ, ನಾನು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಹಂಗಾಗಿ ಅವ್ರು ಹೊರಗಡೆ ಬಂದರೆ ಅವ್ರ ವ್ಯಕ್ತಿತ್ವ ಏನು, ಅವ್ರ ಫ್ಯಾನ್ ಬೇಸ್ ಏನು ಅಂತ ಎಲ್ಲ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇಷ್ಟೇನಾ? ಇಷ್ಟ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನೋಡಿರಿ, ನಮ್ಮ ಅಪ್ಪಟ ಅಭಿಮಾನಿ ಗಿಲ್ಲಿ ನಟ ಅವರ ಅಪ್ಪಟ ಅಭಿಮಾನಿ ನಾಗಮಂಗಲದರ ಬ್ರೋ ಸಖತ್ತಾಗಿ ಮಾತಾಡಿದ್ರು ಗಿಲ್ಲಿ ನಟ ಅವ್ರ ಬಗ್ಗೆ ಮತ್ತು ಬಿಗ್ ಬಾಸ್ ಬಗ್ಗೆ. ಥ್ಯಾಂಕ್ ಯು ಬ್ರೋ.